ಉಳಿದ 2.5 ವರ್ಷ ಪೂರ್ಣ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆನೇ ಆಗ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗಿದೆ. ಸರ್ಕಾರದಲ್ಲಿ ಯಾವ ಗೊಂದಲವೂ ಇಲ್ಲ. ಕಾಂಗ್ರೆಸ್ ಸರ್ಕಾರವೇ 2.5 ವರ್ಷ ಅಧಿಕಾರದಲ್ಲಿರುತ್ತೆ. ಸಿದ್ದರಾಮಯ್ಯನವರೇ ಮುಂದಿನ 2.5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಗೊಂದಲನೂ ಇಲ್ಲ. 2 ವರ್ಷ ಸಂಪೂರ್ಣ ಆಗಿದೆ. ಇವತ್ತಿಗೆ ಮುಖ್ಯಮಂತ್ರಿಗಳು ಉಳಿದಿರೋ 2 ವರ್ಷದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಪೂರೈಸುತ್ತದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ 2028ಕ್ಕೆ. ಮುಂದಿನ ಬಜೆಟ್ ಸಿಎಂ ಸಿದ್ದರಾಮಯ್ಯ ಅವರೇ ಮಾಡ್ತಾರೆ. ಪರೋಕ್ಷವಾಗಿ ಸಿಎಂ ಬದಲಾವಣೆ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರೋದು. ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ, ಒಳ್ಳೆ ಕೆಲಸ ಮಾಡಿದ್ದೀವಿ. 5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಶಾಸಕ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೊಟ್ಟಂತ ಹೇಳಿಕೆ ಇದೆ. ನಾವು ಹೇಳಿದ್ವಿ, ಸಾಕಷ್ಟು ಆಯ್ತು. ನಾಯಕ, ಮುಖ್ಯಮಂತ್ರಿ, ಸಿಎಂ, ಮಂತ್ರಿಮಂಡಲ ಎಲ್ಲ ಆಯ್ತು. ಹೇಳಿ ನಾವು ಸಾಕಾಗ್ತಾ ಇದೆ. ಇಲ್ಲ, ಇನ್ನು ಅವ್ರು ಹೇಳಿದ್ದಕ್ಕೆಲ್ಲ ನಾ ಮಾಡೋಕ್ಕಲ್ಲ. ಪ್ಲೀಸ್, ಸಾರಿ, ವೆರಿ ವೆರಿ ಸಾರಿ. ನಾ ಇಲ್ಲಿವರೆಗೆ ಅವ್ರು ನೀನು ಹೇಳಿದ್ರಂತ ನೀವು ಬಂದು ನನಗೆ ನನಗೆ ಹೇಳೋಕ್ಕಾಗೋಲ್ಲ. ಅವ್ರ ವಿಷಯ ಅವ್ರಿಗೆ ಸಂಬಂಧಪಟ್ಟದ್ದು. ನನಗೆ ಏನರ ನಮಗೆ ಸಂಬಂಧಪಟ್ಟದಿದ್ರೆ ಹೇಳಂದ್ರೆ ಹೇಳ್ತೀನಿ. ಈಗ ದಿವಸ ಒಂದು 10 ಮಂದಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ನಾವು ರಿಯಾಕ್ಟ್ ಮಾಡಲ್ಲ. 2 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ. ಗ್ಯಾರಂಟಿ ಕೊಡೋದಿಲ್ಲ ಅಂತೇಳಿದ್ರು, ಕೊಟ್ಟಿದ್ದೀವಿ. ಭಾಳಷ್ಟು ಪ್ರಚಾರ ಆಯಿತು, ಕೊಡಲಿಕ್ಕಾಗೋಲ್ಲ. ಸಮರ್ಥವಾಗಿ CM ಅವರು ನಿಭಾಯಿಸಿದ್ದಾರೆ. ಸೊ ಮುಂದೆ ಕೂಡ ಅದನ್ನು ಒರೆಸ್ತಾರೆ. ಸೊ ಇನ್ನು ಮತ್ತು ಹಲವಾರು ಯೋಜನೆಗಳನ್ನು ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರದಿಂದ. ಈಗ 30 ತಿಂಗಳು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 30 ತಿಂಗಳು ಇದೆ. ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಚಾರ ಅಲ್ಲ ಅದು. ನೀವು ಅವ್ರಿಗೆ ನಾವು ರಿಯಾಕ್ಟ್ ಮಾಡಲಿಕ್ಕಾಗೋಲ್ಲ. ನೀವು ಅವ್ರನ್ನೇ ಏನು ಹೇಳಿದ್ರೆ ಅವ್ರನ್ನೇ ಕೇಳಿದ್ರೆ ಒಳ್ಳೆಯದು. ನಾವು ಹೇಳಿಲ್ಲ, ಪದೇ ಹೇಳಿ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಈಗ ಅವ್ರು ಮುಂದುವರಿದ್ರೆ ಮುಂದುವರಿತಾರೆ, ಇಲ್ಲಾಂದ್ರೆ ಇಲ್ಲ. ಈಗ ಅದರಲ್ಲಿ ನಮ್ಮ ಪಾತ್ರ ಏನಿಲ್ಲ. ನಾವೇ ಮಾಡೋದು. ನಮ್ಮ ಪಾತ್ರ ಏನೂ ಇಲ್ಲ. ಈಗ ಡೆಲ್ಲಿನಲ್ಲಿ ನಮ್ಮ ಸಂಸದರಿಗೆ ಹೊಸ ಬಿಲ್ಡಿಂಗ್ ಕೊಟ್ಟಿರೋದ್ರಿಂದ ಸೊ ಅದಕ್ಕೆ ಹೋಗಿದ್ದೆ, ಆ ಇಶ್ಯೂಗೆ ಹೋಗಿದ್ದೆ. ಅದಕ್ಕೆ ಇನ್ನೊಂದು ಅರ್ಥ ಕಲ್ಪಿಸೋದೇನು ಬೇಡ. ಸೂಕ್ತ ಸಂದರ್ಭದಲ್ಲಿ ಏನು ತೀರ್ಮಾನ ಆಗ್ತೈತೆ ನೀವು ಮುಂದೆ ಚರ್ಚೆ ಮಾಡ್ತೀವಿ. ಈಗೇನಾದರೂ ರೀಶಫಲ್ ಆದರೆ ಕೇಳ್ತೀವಿ, ತಪ್ಪೇನು ಆ ಥರ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ ಅಂತಿಮ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಸರ್. ನೋಡ್ರಿ, ಈಗ 3 ಸತಿ ಎಲೆಕ್ಟ್ ಆಗಿದ್ದೀವಿ. ಜನರ ನಿರೀಕ್ಷೆ ಇದೆ, ಕೆಲಸ ಮಾಡಬೇಕು, ಹೆಚ್ಚು ಕೆಲಸ ಮಾಡ್ತಕ್ಕಂಥ ಉತ್ಸಾಹ ಇದೆ. ಸೊ ಮಾಡಿರ್ತ ಕೇಳ್ತೀವಿ. ಅಲ್ಟಿಮೇಟ್ಲಿ ನಾಯಕರ ಡಿಸಿಷನ್. ಹೈಕಮಾಂಡ್ನವರು ಅಧಿಕಾರ ಹಸ್ತಾಂತರ ಬಗ್ಗೆ ಏನೂ ಹೇಳಿಲ್ಲ. ಸರ್ಕಾರಕ್ಕೆ 2.5 ವರ್ಷ ಆಯ್ತು ಅಂತ ಮಹತ್ವ ಕೊಡಬೇಕಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇದುವರೆಗೆ ಎಲ್ಲೂ ಹೈಕಮಾಂಡ್ ಆ ವಿಚಾರ ನಮಗೆ ಹೇಳಿಲ್ಲ. ಹೈಕಮಾಂಡ್ ಹೇಳಿದಾಗ ಮಾತ್ರ ಅದಕ್ಕೆ ಮಹತ್ವ ಬರುತ್ತೆ. CLP ಸಭೆಯಲ್ಲೂ ಆ ವಿಚಾರ ಚರ್ಚೆಗೆ ಬಂದಿಲ್ಲ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಅವರೇ ಅಲ್ವಾ ಮಾಡಬೇಕು. ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ಅಂದರೆ ಇದು ಸಂಪುಟದ್ದಾಗಲಿ ಅಥವಾ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು. ಅವ್ರಿಗೆ ಗೊತ್ತಿದೆಲ್ಲ 2.5 ವರ್ಷ ಆಯಿತು ಅಂತ. ಸೊ ಅವರೇ ತೀರ್ಮಾನ ಮಾಡಬೇಕು. 2.5 ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಸರ್ ಈ ಅವಧಿಗೆ. ಅಲ್ಲ, ಅದು ಏನು ಆ ರೀತಿ ಮಹತ್ವ ಏನು. ಕಾಂಗ್ರೆಸ್ ಕುರ್ಚಿ ಕಲಹಕ್ಕೆ ಅಶೋಕ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಬೆದರಿಕೆ ಹಾಕಿದ್ದಾರೆ. ಸಿಎಂಗೆ ತಾಕತ್ತು ದಮ್ಮಿದ್ರೆ ಸಂಪುಟ ವಿಸ್ತರಣೆ ಮಾಡಲಿ. ಸಿಎಂ ಡಿಸಿಎಂ ಇಬ್ರು ಕುರ್ಚಿಗಾಗಿ ಕಿತ್ತಾಡೋದು ಬಿಟ್ಟಿಲ್ಲ. ಅಶೋಕ್ ಲೇವಡಿ ಮಾಡಿರೋದು ಬೆದರಿಕೆ. ಆಮೇಲೆ ಮುಂದುವರೆದು ನನಗಿರೋಂಥ ಮಾಹಿತಿ, ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಕಡೆ ಈ ಸ್ಟೇಟ್ಮೆಂಟ್ ಬರ್ತಾ ಇದೆ. ಇದಕ್ಕೆ ಕೌಂಟರ್ ಆಗಿ ಇವತ್ತು ಚಾಮರಾಜನಗರ ಒಂದು ಮೂಢ ನಂಬಿಕೆ, ಅಲ್ಲಿ ಹೋದವರೆಲ್ಲ CM ಸ್ಥಾನ ಹೋಗ್ತೈತೆ ಅಂದ್ರೆ, ಅದು ಸಿದ್ದರಾಮಯ್ಯನವರು ನಾನೇ ಇನ್ನೂ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಅದು ನಾನೇ ಇನ್ನೂ 5 ವರ್ಷ, 2.5 ವರ್ಷ ಅಲ್ಲ, ನಾನೇ ಇನ್ನೂ 5 ವರ್ಷ
ಮುಂದಿನ ಬಡ್ಜೆಟ್ಟು ನಾನೇ ಮಾಡ್ತೀನಿ, ಆಮೇಲೆ ಯಾವುದೇ ರೀತಿ ಮಂತ್ರಿಮಂಡಲದ ವಿಸ್ತರಣೆನೂ ಇಲ್ಲ, ಬದಲಾವಣೆನೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಲ್ಲ ಅಂತೇಳಿ ಗಟ್ಟಿಯಾಗಿ ಚೇರ್ ಹಿಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್, ನೀನು ಕೊಟ್ಟ ಮಾತಿನಂತೆ ವಚನ ಭ್ರಷ್ಟ ಆಗಬೇಡ, ನೀನು ವಚನ ಭ್ರಷ್ಟ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಆ ಮನುಷ್ಯ ಕೂತಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.